ಹಾಯ್ ಫ್ರೆಂಡ್ಸ್, ಇದು ಬಂದು ಗುರುವಾರ ಬೆಳಗ್ಗೆ ನಾಷ್ಟಕ್ಕೆ ಬಂದು ಪುಳಿಯೋಗರೆ ಮಾಡಿದ್ದೆ. ಸೊ ನಮ್ಮ ಚಿಕ್ಕ ಮನೆ ಕೇಳಿತ್ತು ಪುಳಿಯೋಗರೆ ಬೇಕು ಅಂತ. ಸೊ ಊರಿಂದ ನಾನು ಪುಳಿಯೋಗರೆ ಪೌಡರ್ ತಂದಿದ್ದೆ. ಸೊ ಹಾಗಾಗಿ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿ ನಮ್ಮ ಮನೆಯವ್ರ ಬಾಕ್ಸ್ಗೆ ಬಂದು ಉಪ್ಸಾರು ಮಾಡಿದ್ದೆ. ಸೊ ನಮ್ಮ ಮರಿ ಉಪ್ಸಾರು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಉಪ್ಸಾರು ಮಾಡಿದೆ. ಆಮೇಲೆ ರೆಸ್ಟ್ ಮಾಡಿದೆ ಫ್ರೆಂಡ್ಸ್, ಏನೂ ಮಾಡೋದಕ್ಕಾಗಲಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಜ್ವರ ಬರೋ ಥರ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಎದ್ದು ಎಲ್ಲ ರೆಡಿಯಾಗಿ ಮಕ್ಳಿಗೂ ಸ್ನಾನ ಮಾಡಿಸಿ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಕರೆಕ್ಟಾಗಿ 6 ಗಂಟೆಗೆಲ್ಲ ಪೂಜೆ ಮುಗೀತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆಮೇಲೆ ಬಾಗಿಲಲ್ಲಿ ಬಂದು ನಾನು ಯಾವಾಗಲೂ ಹಾಕೋ ಥರನೇ ಹಾಕಿದ್ದೀನಿ. ಚೇಂಜಸ್ ಮಾಡಿದ್ರೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಕಮಲದ ಹೂವು, ಕಾಲೇಜ್ ಗುರುತು ಇದೆಲ್ಲ ಇದ್ದೇ ಇರುತ್ತೆ. ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಆನಂದರೋ. ಬೆಳಗ್ಗೆ ನೋಡಿದ್ರಲ್ಲ, ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೆ. ಮಧ್ಯಾಹ್ನ ಬಂದು ಉಪ್ಸಾರು ಮಾಡಿದ್ದೆ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಸೊ ಮಕ್ಕಳಿರೋದ್ರಿಂದ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವ್ರು ಮಲಗಿ ಎದ್ಮೇಲೆ ಸ್ನಾನ ಮಾಡಿಸೋಣ ಅಂತ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಆಮೇಲೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಸಾಮಾನು ಕೂಡ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತು ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲರೂ ಹೊರಗಡೆ ಹೋಗಿದ್ದಾರೆ ತಿಂಡಿ ತೊಗೊಂಬರೋದಕ್ಕೆ. ಸೊ ಈಗ ಅವ್ರು ಬಂದಮೇಲೆ ಅಡುಗೆ ಏನು ಮಾಡೋದು ಕೇಳಿಬಿಟ್ಟು ಅಡುಗೆ ಮಾಡಬೇಕು. ಸೊ ಬನ್ನಿ ಈಗ ಅಡುಗೆ ಏನು ಮಾಡ್ತೀನಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅವರೇ ರೆಡಿ ಮಾಡ್ತಾಯಿದ್ರು. ನಮ್ಮ ಚಿಕ್ಕ ಮರಿ ಅಂತೂ ನೀನೇ ಜಡೆ ಹಾಕು ಅಂತ ಅವ್ರ ಕೈಯಲ್ಲೇ ಹಾಕ್ಸ್ಕೊತಾಯಿದ್ರು. ಸೊ ಹೀರೆಕಾಯಿತು ಫ್ರೆಂಡ್ಸ್, ಅದಕ್ಕೆ ಬಸ್ಸಾರೇ ಮಾಡಿಬಿಡು ಅಂದರು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಸಿಪ್ಪೆ ಸಮೇತ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಫ್ರೈ ಮಾಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯಿಸ್ಕೊಂಡಿದ್ದು ಟೊಮೆಟೊ, ಆಮೇಲೆ ಬೇಯಿಸ್ಕೊಂಡಿದ್ದ ಹೀರೆಕಾಯಿ ಮತ್ತು ತೊಗರಿಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದಿಷ್ಟೇ ಫ್ರೆಂಡ್ಸ್. ಖಾರಕ್ಕೆ ಇದಿಷ್ಟು ರುಬ್ಕೊಂಬರ್ಬೇಕು ನೈಸ್ಗೆ, ಅಂದರೆ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ರುಬ್ಕೊಂಡು ಆಮೇಲೆ ಈಗ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾಯಿದ್ದೀನಿ. ನೀರು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡುತ್ತೆ. ಸೊ ಆಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನೇ ಯೂಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದೇ ನೀರನ್ನೇ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ಕುದೀತಾ ಇರೋ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಸಾಂಬಾರು ಆಗಿದೆ ಅನ್ನೋದು. ಸೊ ಆಮೇಲೆ ಲಿಡ್ ಕ್ಲೋಸ್ ಅಂದರೆ ಆಫ್ ಮಾಡ್ಕೊಬಿಡ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಬಸ್ಸಾರು ಅಂದರೆ ಮುಂಚೆ ಅಮ್ಮ ಮಾಡ್ತಾಯಿದ್ರು. ನಾವು ಅಮ್ಮ ಮನೇಲಿ ಇರ್ಬೇಕಾದ್ರೆ ನಾನು ಬಸ್ಸಾರು ತಿಂತಾನೇ ಇದ್ದಿಲ್ಲ. ಸೊ ಇವಾಗ ನನಗೆ ಎಷ್ಟು ಫೇವ್ರೇಟ್ ಆಗೋಗಿದೆ ಅಂದರೆ ಬಸ್ಸಾರು. ಸೊ ನನಗೆ ಅಂತಲೇ ನಾನು ಒಂದಿನ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಬಸ್ಸಾರನ್ನ. ನನಗೆ ಅಷ್ಟು ಇಷ್ಟ ಬಸ್ಸಾರು ಅಂದರೆ. ಸೊ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಹೀರೆಕಾಯಿ ಬಸ್ಸಾರು ಅಂದರೆ ತುಂಬ ಇಷ್ಟ. ಅದ್ರಲ್ಲಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ ಪಲ್ಯ ಅಂತೂ ಖಾರವಾಗಿ ಮಾಡಿಕೊಂಡ್ರೆ. ಸೊ ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ ಬಸ್ಸಾರು, ರೆಡಿಯಾಗಿದೆ. ಈಗ ಪಲ್ಯ ಮಾಡ್ಕೊಳ್ಳೋಣ. ಆಗಲೇ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನಾನು ಯಾವುದೇ ಪಲ್ಯಕ್ಕಾಗಲಿ ಏನಕ್ಕೆ ಆಗಲಿ ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಸೊ ಅದು ಹಸಿದಿದ್ದರೆ ಹಾಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಮೇಲೆ ಇದು ಬೇಳೆ ಮತ್ತು ಹೀರೆಕಾಯಿ ಎರಡೂ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಉಪ್ಪು ಹಾಕಿ ಆಮೇಲೆ ಇದು ತೆಂಗಿನಕಾಯಿ ತುರಿ ಇರುತ್ತಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ತುರಿ ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಅನ್ನೋರು ತೆಂಗಿನಕಾಯಿ ಹಾಕ್ಕೊಳ್ಳೋದೇನು ಬೇಡ. ಸೊ ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಈಗ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಬಸ್ಸಾರು ಪಲ್ಯ ರೆಡಿ ಫ್ರೆಂಡ್ಸ್. ಬಸ್ಸಾರು ರೆಡಿ. ಸೊ ಫ್ರೆಂಡ್ಸ್, ಇದು ಶುಕ್ರವಾರದ್ದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಉಪ್ಪಿಟ್ಟು ಮಾಡೋಣ ಅಂತ ರವೆ ಎಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ ಕಳೆ ಬೀಜ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮರಿ ಕೇಳ್ತು ಉಪ್ಪಿಟ್ಟು ಬೇಕು ನಾಷ್ಟಕ್ಕೆ ಅಂತ. ಹೇಗೋ ನಮ್ಮ ಮನೆಯವ್ರು ಕೂಡ ಇವತ್ತು ಬಾಕ್ಸ್ ಬೇಡ ಅಂತಂದಿದ್ರು. ಸೊ ಹಾಗಾಗಿ ನಾಷ್ಟಕ್ಕೆ ಅಲ್ವಾ ಬರೀ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ನನಗೆ ಜ್ವರ ಬರೋ ಥರ ಇದೆ, ಹಾಗಾಗಿ ಸಾಂಬಾರೇನು ಮಾಡೋಕ್ಕೆ ಹೋಗ್ತಾಯಿಲ್ಲ ನಾನು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವು, ಈರುಳ್ಳಿ
ಮತ್ತು ಕಟ್ ಮಾಡಿದ್ನಲ್ಲ ತರಕಾರಿ, ಕ್ಯಾರೆಟು, ಬೀನ್ಸು. ನೀವಿನ್ನೂ ಇದಕ್ಕೆ ಬಟಾಣಿ ಹಾಕ್ಕೊಂಡ್ರೆ ಮತ್ತು ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಳು ಹಾಕ್ಕೊಂಡ್ರೆ, ಇಲ್ಲ ಹಿಚ್ಕಿನ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟಲ್ಲಿ. ನನಗೆ ಅದು ಒನ್ ಆಫ್ ದ ಬೆಸ್ಟ್ ಫೇವ್ರೆಟು, ಸಕ್ಕತ್ತಾಗಿರುತ್ತೆ ಮಾತ್ರ ಅವರೆಕಾಳು ಹಾಕ್ಕೊಂಡು ಮಾಡಿಕೊಂಡ್ರೆ. ಸೊ ಇದು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ಬೆಂದಿದೆ. ಸೊ ಈಗ ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು 1 ಲೋಟ ರವೆಗೆ 3 ಲೋಟ ನೀರು ಹಾಕ್ಕೊಳ್ತೀನಿ. ಸೊ ನಾನು ತೊಗೊಂಡಿದ್ದು 2 ಲೋಟ ರವೆ, ಸೊ ಹಾಗಾಗಿ 6 ಲೋಟ ನೀರು ಹಾಕ್ಕೊಳ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಮೇಲೆ ಆಮೇಲೆ ರವೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ರವೆ ಹಾಕ್ಕೊಂಡು ನಿಮ್ಮ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾಗೆ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಕ್ಲೋಸ್ ಮಾಡಿ ಅವಾಗ ಉಪ್ಪಿಟ್ಟು ಉದ್ರಕ್ಕೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಮಕ್ಕಳು ಬೆಳಗ್ಗೆ ಎದ್ಬಿಟ್ಟು ಇಬ್ಬರು ಕಿತ್ತಾಡ್ತಾಯಿದ್ರು. ಸೊ ನಾನು ಕಿಚನಲ್ಲಿ ನಾಷ್ಟ ಮಾಡ್ಕೊಳ್ತಾ ಇರ್ತೀನಿ. ನಮ್ಮ ಮನೆಯವರು ಅವ್ರ ಪಾಡಿಗೆ ರೆಡಿ ಆಗ್ತಾ ಇರ್ತಾರಲ್ವ, ಇನ್ನು ಕರೆಂಟು ಬೇರೆ ಇರಲಿಲ್ಲ. ಸೊ ಹಾಗಾಗಿ ಇಬ್ಬರು ಆಟ ಆಡ್ಕೊಂಡು ಕಿತ್ತಾಡ್ಕೊಳ್ತಾಯಿದ್ರು. ಸೊ ಅಷ್ಟರಲ್ಲಿ ನಾಷ್ಟ ಕೂಡ ಆಯಿತು ಫ್ರೆಂಡ್ಸ್. ಹೀರೆಕಾಯಿ ಪಲ್ಯ ಸಕ್ಕತ್ತಾಗಿತ್ತಲ್ಲ, ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಅದು ಮತ್ತು ಉಪ್ಪಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಪಲ್ಯ ಬೇಡ ಅಂದರು. ಸೊ ಎಲ್ಲರೂ ನಾಷ್ಟ ಮಾಡ್ಕೊಂಡು ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಇದು ನೆನೆ ಗುರುವಾರದ ಬ್ಲಾಗೆ ಕಂಟಿನ್ಯೂ ಆಗಿರುತ್ತೆ. ಇವಾಗ ನಾನು ಮಕ್ಕಳೆಲ್ಲರೂ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರಲ್ಲ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನೆನ್ನೆ ರೇಷನ್ ಕೊಟ್ಟಿದ್ರು ಫ್ರೆಂಡ್ಸ್. ನಮ್ಮ ಮನೆಯವರು ಸ್ಲಿಪ್ ಬರ್ಸ್ಕೊಂಡ್ಬಂದಿದ್ರು. ಈಗ ನಮ್ಮ ಅಮ್ಮ ತೊಗೊಳ್ತಾರೆ ಅದನ್ನು ರೇಷನ್ನ. ಅವ್ರು ಆಲ್ರೆಡಿ ಅಲ್ಲಿದ್ದಾರೆ. ಸೊ ಅದಕ್ಕೆ ಸ್ಲಿಪ್ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಅವ್ರು ಇಲ್ಲಿ ಬರ್ತೀನಿ ಅಂದರು, ಇಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ಸುಮ್ಮನೆ. ಆಮೇಲೆ ಅವರು ಕೆಲ್ಸಕ್ಕೆ ಹೋಗಬೇಕು ಇನ್ನು ತೊಗೊಂಬಂದು ಹಾಕ್ಬಿಟ್ಟು. ಸೊ ಅದಕ್ಕೆ ಲೈನಲ್ಲಿ ನಿಂತ್ಕೊಂಡು ನಾನೇ ತೊಗೊಂಬರ್ತೀನಿ ಅಂದ್ಕೊಂಡು ಹೊಡ್ತಾಯಿದ್ದೀನಿ. ಈಗ ಮಕ್ಕಳನ್ನ ಕರ್ಕೊಂಡು ಬನ್ನಿ ಈಗ ಹೋಗೋಣ. ಸೊ ಫ್ರೆಂಡ್ಸ್ ರೇಷನ್ ಹತ್ರ ಬಂದಿದ್ದೆ. ಜನ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾರೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕೆಳಗಡೆ ಕೈಯಲ್ಲಿ ಇಟ್ಕೊಂಡಿದ್ದೆ ಮೊಬೈಲು. ಅದಕ್ಕೆ ಈ ಥರ ಬಂದಿದೆ, ವೀಡಿಯೋ ಸರಿಯಾಗಿ ಬರಲಿಲ್ಲ. ಸೊ ಆಮೇಲೆ ನಮ್ಮ ಅಮ್ಮ ಕೂಡ ಬಂದರು. ಸೊ ನಮ್ಮ ಬಂದುಬಿಟ್ಟು ನಮ್ಮ ಮಕ್ಕಳಿಗೆ ಇಬ್ರಿಗೂ ಚಾಕ್ಲೇಟ್ ಕೊಟ್ಟು ಹೋಗಿದ್ರು. ಮತ್ತೆ ಚಾಕ್ಲೇಟ್ ಕಟ್ ಕಳಿಸಿದ್ದಾರೆ, ಇನ್ನೂ ಇತ್ತು ಬ್ಯಾಗಲ್ಲಿ ಅಂದ್ಬಿಟ್ಟು. ಸೊ ನಮ್ಮ ಚಿಕ್ಕಮ್ಮನಿಗೆ ಹೋಗಲು ಕೂತ್ಕೊಂಡು ನೆರಳಲ್ಲಿ, ಬಿಸಿಲು ಅಂದರೆ ಹೋಗಿರಲಿಲ್ಲ. ಪೃಥ್ವಿ ಮಾತ್ರ ಹೋಗಿದ್ದ. ಸೊ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಅಲ್ಲೇ ಇಬ್ಬರು ಬಾಳೆಹಣ್ಣು ತಿನ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ನಾನೇನು ಇಸ್ಕೊಂಡಿಲ್ಲ ಫ್ರೆಂಡ್ಸ್, ರೇಷನ್ ಬೇರೆ ಲೈನಲ್ಲಿ ನಿಂತಿದ್ದೆ ಅಷ್ಟೇ. ಆಮೇಲೆ ನಮ್ಮ ಅಮ್ಮನೇ ಬಂದು ಎಲ್ಲ ಇಸ್ಕೊಂಡ್ರು. ರಾಗಿ ನೋಡಿ ಫ್ರೆಂಡ್ಸ್ ಬರೀ ಧೂಳಿದೆ. ಸೊ ಇದನ್ನಂತೂ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಅಕ್ಕಿ ಅಂತೂ ಬಾಸುಮತಿ ರೈಸ್ ಥರ ಫ್ರೆಂಡ್ಸ್. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಚಿಕ್ಕಮ್ಮರಿ ಇದ್ಕೊಂಡು ನಾನೇ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕ್ತೀನಿ ಅಂತ ಅವರೇ ಇಸ್ಕೊಂಡು ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕ್ತಿದ್ರು. ಇನ್ನೂ ಸ್ನಾನ ಏನೂ ಮಾಡಿಸಿಲ್ಲ ಫ್ರೆಂಡ್ಸ್, ಹಾಗೆ ಕರ್ಕೊಂಡು ಹೋಗಿದ್ದೆ, ಟೈಮ್ ಆಯಿತು ಅಂತ. ಸೊ ಈಗ ಮಲಗಿಸಿ ಎಬ್ಬರಿಸ್ಬಿಟ್ಟು ಆಮೇಲೆ ರೆಡಿ ಮಾಡಿ ಫ್ರೆಂಡ್ಸ್ ಸಿಗ್ತಾನೆ ರೇಷನ್ಗೆ ಹೋಗಿ ಬಂದೆ. ಸಿಕ್ಕಾಬಿಟ್ಟೆ ಸಾಕಾಯಿತು. ಸೊ ಜನ ಬೇರೆ ಜಾಸ್ತಿ ಇದ್ದರು. ನಾನು ಹೋಗ್ತಾ ಇದ್ದಿಲ್ಲ ಫ್ರೆಂಡ್ಸ್ ರೇಷನ್ಗೆ. ನಾವು ಅಮ್ಮನೇ ಬಂದು ಸ್ಲಿಪ್ ಇಸ್ಕೊಂಡು ಹೋಗಿ ಅವರೇ ಅಕ್ಕಿ ಹಾಕ್ಸ್ಕೊಂಡು ಹೋಗ್ತಾಯಿದ್ರು. ಸೊ ಅದೇನೋ ಸ್ವಲ್ಪ ಜನದ್ದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಲಿಸ್ಟ್ ನೇಮ್ಸ್ ಎಲ್ಲ ಹಾಕ್ಬಿಟ್ಟು ಅವರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹಾಕಿದ್ದಾರೆ. ಸೊ ಅದರಲ್ಲಿ ನಮ್ಮ ಹೆಸ್ರು ಇದೆಯಾ ಅಂತ ನೋಡೋದಕ್ಕೆ ಹೋಗಿದ್ದೆ. ಸದ್ಯ ನಮ್ಮ ಹೆಸರು ಇಲ್ಲ ಅದರಲ್ಲಿ, ಯಾಕಂದರೆ ನಾವು ಮಾಡಿಸ್ಬೇಕಾದ್ರೇ ಎಲ್ಲ ಕೊಟ್ಟು ಮಾಡಿಸಿದ್ವಿ. ಸೊ ಸುಮ್ಮನೆ ಯಾಕೆ ಚೆಕ್ ಮಾಡ್ಕೋಣ ಅಂತ ಹೋಗಿದ್ದಿದ್ದೆ ಅಷ್ಟೇ. ಸೊ ಮನೇಲೇ ಇದ್ದಿದ್ದು ಬೇಜಾರಾಗ್ತಿದೆ ಅಲ್ವಾ ಅಂದ್ಕೊಂಡು. ಸೊ ಈಗ ಹೋಗಿ ಅಕ್ಕಿ ಎಲ್ಲ ಹಾಕ್ಸ್ಕೊಂಡು ನಮ್ಮ ಅಮ್ಮ ಅಕ್ಕಿ ತೊಗೊಂಡೋದ್ರು. ನಾನು ಒಂದು ಸ್ವಲ್ಪ ಅಕ್ಕಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಸಿಟ್ಟು ಖಾಲಿ ಆಗಿತ್ತು. ಸೊ ಈ ನಡುವೆ ಚಕ್ಲಿಗಳೆಲ್ಲ ಜಾಸ್ತಿ ಮಾಡಿದ್ನಲ್ವ, ಸೊ ಹಾಗಾಗಿ ಅಕ್ಕಿ ಹಸಿಟ್ಟು ಖಾಲಿ ಆಗಿದೆ. ಈಚೆ ಕಡೆ ಒಣಗಾಕೋದಕ್ಕೆ ಆಗೋದಿಲ್ಲ, ಆದರೆ ಮನೆ ಒಳಗಡೆನೇ ತೊಳೆದು ಒಣಗಾಕೊತೀನಿ. ಬಿಸಿಲು ಚೆನ್ನಾಗಿ ಬಂದಾಗ ನೋಡೋಣ, ಅಕ್ಕಿ ಹಸಿಟ್ಟು ಮಾಡಿಸ್ಕೊಂಬಂದ್ರೆ ಮತ್ತೆ ಚಕ್ಲಿ ಏನಾದರೂ ಮಾಡೋದಕ್ಕಾಗುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಈಗ ನನಗೆ ಕೈ ಜಾಸ್ತಿ ಊದ್ಕೊಂಡ್ಬಿಟ್ಟು ಬೆಡ್ಲು ಆಗ್ತಾಯಿಲ್ಲ ಫ್ರೆಂಡ್ಸ್ ಏನು ಕೆಲಸ ಮಾಡೋದಕ್ಕೆ. ಈಗ ಬೆಳಗ್ಗೆ ನಾಷ್ಟ ಆಯಿತು, ಉಪ್ಪಿಟ್ಟು ಮಾಡಿದ್ದೆ. ಈಗ ಮಧ್ಯಾಹ್ನಕ್ಕೆ ರೈಸ್ ಇದೆ, ಅದಕ್ಕೇನಾದರೂ ಎಗ್ ರೈಸು ಫ್ರೈಡ್ ರೈಸ್ ಏನಾದರೂ ಮಾಡಿಕೊಡ್ತೀನಿ ಮಕ್ಕಳಿಗೆ. ಸೊ ಈಗ ಆಗ್ತಾಯಿಲ್ಲ ಫ್ರೆಂಡ್ಸ್, ನನ್ನ ಕೈಯಲ್ಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ಇದು ಕಿಚನೆಲ್ಲ. ಸೊ ಹಾಗಾಗಿ ಈಗ ರೆಸ್ಟ್ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು. ಆಮೇಲೆ ಮಧ್ಯಾಹ್ನ ಮೇಲೆ ನೋಡ್ಕೊಳ್ಳೋಣ. ಲಾಸ್ಟ್ ಟೈಮ್ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದಾಗ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತು ಈಗ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಇಟ್ಕೊಳ್ತಿದ್ದೀನಿ. ಸೊ ಬನ್ನಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮಲಗಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೂ ಟೈಮ್ ಇತ್ತು ಪೂಜೆಗೆ ಅಂದ್ಬಿಟ್ಟು ಅಷ್ಟರಲ್ಲಿ ಪಾಯಸ ಮಾಡ್ಕೊಳ್ಳೋಣ ಅಂತ ಪಾಯಸ ಮಾಡ್ಕೊಳ್ತಾಯಿದ್ದೀನಿ. ಸೊ ಟ್ರಾವೆಲಿಂಗೆಲ್ಲ ಆಗಿತ್ತಲ್ಲ ಫ್ರೆಂಡ್ಸ್, ಬಾಡಿ ಸಿಕ್ಕಾಪಟ್ಟೆ ಹೀಟಾಗಿ ಹೋಗಿತ್ತು. ಸೊ ಅದಕ್ಕೆ ಇದು ಸಾಬುದಾನ, ಅದು ಬಾಡಿಗೆ ತುಂಬ ಕೋಲ್ಡು. ಸೊ ನಮ್ಮಮ್ಮ ಅದರಲ್ಲಿ ಒಂಥರ ಗಂಜಿ ಥರ ಮಾಡೋರು ಫ್ರೆಂಡ್ಸ್, ತುಂಬ ಚೆನ್ನಾಗಿರೋದು. ಬಟ್ ಅದು ನನಗೆ ರೆಸಿಪಿ ಕೇಳೋಕ್ಕೆ ಇವಾಗ ಟೈಮ್ ಇಲ್ಲ ಅಂದ್ಕೊಂಡು ನಾನು ಯಾವಾಗಲೂ ಮಾಡೋ ಥರನೇ ಪಾಯಸ ಮಾಡ್ತಿದ್ದೀನಿ. ಇದು ಲಾಸ್ಟ್ ಟೈಮ್ ಒಂದು ಸತಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋ. ತುಪ್ಪದಲ್ಲಿ ಬಾದಾಮಿ ಮತ್ತು ಗೋಡಂಬಿ 2 ಫ್ರೈ ಮಾಡ್ಕೊಳ್ತಿದ್ದೀನಿ. ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು, ದ್ರಾಕ್ಷಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಸಾಬುದಾನ ಫ್ರೆಂಡ್ಸ್, ಒಂದು 2-3 ಅವರ್ ಇದನ್ನು ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ತುಪ್ಪದಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಕಿದ ತಕ್ಷಣ ಫ್ರೈ ಮಾಡಿ ಹಾಗೆ ನೀರು ಹಾಕ್ಕೊಂಡು ಬಿಡಬೇಕು. ಸೊ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ಬಿಡಿಯಾಗಿರುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಅಲ್ಲಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಹೆಂಗಾಗಿದೆ ಅಂತ.
ಈ ಥರ ಚೆನ್ನಾಗಾಗಿರುತ್ತೆ, ಉದ್ರುದ್ರಾಗಿರುತ್ತೆ. ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ನೀವು ಒಂದು ಸ್ವಲ್ಪ ಕಡಿಮೆನೇ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತೆಳ್ಳಗಿಂತ ಗಟ್ಟಿಗಾದರೆ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡೆ. ಆಮೇಲೆ ನಾನು ಸಾಬುದಾನ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಬದಲು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಬೇಯ್ತಿರ್ಬೇಕಾದ್ರೆ ಬಾದಾಮ್ ಪೌಡ್ರು ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಕೇಸರಿ ಇತ್ತಲ್ಲ, ಕೇಸರಿ ನಾನು ನೆನೆಸ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕ್ಬಿಟ್ಟೆ. ಸೊ ಡೈರೆಕ್ಟಾಗಿ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ಅದು ಗಟ್ಟಿಗಿರಬೇಕು, ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕ್ಬಿಟ್ಟು ತಪ್ಪು ಮಾಡಿಕೊಂಡೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೆ. ಸೊ ಬೇಯ್ತಿತ್ತಲ್ಲ, ಇನ್ನೇನು ಪೂಜೆ ಮಾಡಬೇಕು ಅಂದ್ಕೊಂಡು ಹಾಗೆ ಬಿದ್ದಿರೋ ಪಾತ್ರೆಗಳೆಲ್ಲ ಹಾಗೆ ತೊಳ್ಕೊಳ್ತಾ ಇದ್ದೆ. ನನಗೆ ಪಾತ್ರೆಗಳೇನಾದರೂ ಇತ್ತು ಅಂದರೆ ನನಗೆ ಪೂಜೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಫ್ರೆಂಡ್ಸ್. ನಾನು ಇಷ್ಟು ದಿನ ಅಂದರೆ ಎಲ್ಲ ಕೆಲಸ ಮುಂಚೆನೇ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ರೆಡಿ ಆಗ್ತಿದ್ದೆ. ಈಗ ಮಕ್ಕಳಿರೋದ್ರಿಂದ ಏನಾದರೂ ಕೊಡ್ತಾ ಇರ್ತೀನಿ, ನಾನು ಸ್ನ್ಯಾಕ್ಸ್ ತಿಂತಾ ಇರ್ತಾರೆ, ಹಾಗಾಗಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ಆವಾಗ ಹೋಗಿ ಬಿದ್ದಿದ್ದು ಆವಾಗ ಹೋಗಿ ಇದು ಮಾಡ್ಕೊಳ್ತಾ ಇದ್ದೆ. ಸೊ ನಮ್ಮ ಮರಿ ಬೇರೆ, ನಮ್ಮ ಮನೆಯವ್ರು ಇವತ್ತು ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. ಅದಕ್ಕೆ ನಮ್ಮ ಮರಿಗೆ ಯಾವಾಗ ಹೋಗೋದು, ಮಾಮ ಯಾವಾಗ ಬರುತ್ತೆ ಅಂತಲೇ ಕೇಳ್ತಾಯಿದ್ಲು. ಸೊ ನೋಡಬೇಕು, ಫೋನ್ ಮಾಡಿ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನು. ಸೊ ದಸರಾಗೆ ಫ್ರೆಂಡ್ಸ್ ನಮ್ಮೂರಲ್ಲಿ ವರ್ತೂರಲ್ಲಿ ಏನೋ ಮಾಡ್ತಾಯಿದ್ದಾರೆ. ಸೊ ಏನು ಕತೆ ಏನು ಅನ್ನೋದು ಗೊತ್ತಿಲ್ಲ, ಹೋಗಿ ನೋಡಬೇಕು. ಇವತ್ತು ಇಲ್ಲ ನಾಳೆ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಹಾಗೆ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ನಮ್ಮ ಪಾಯಸ ಬೇರೆ ಆಗ್ತಿತ್ತಲ್ಲ, ಅವ್ರು ನಮ್ಮ ಮರಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಸೊ ಅತ್ತೆ ಪಾಯಸ ಯಾವಾಗುತ್ತೆ, ಪಾಯಸ ಹಾಕ್ಕೊಡು ಅಂತ ಕೇಳ್ತಾನೆ ಇತ್ತು. ಪಾಪ ನಾನು ಇನ್ನು ಸ್ವಲ್ಪ ಬೇಗನೆ ಮಾಡಿಬಿಡ್ಬೇಕಿತ್ತು. ಸೊ ಅದು ನೆನಾಕಬೇಕು ಫ್ರೆಂಡ್ಸ್, ನೆಂದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಅವಳು ಹತ್ರ ಕೇಳ್ತಾ ಇದ್ಲು, ನನಗೆ ಕೊಡೋಕ್ಕಾಗ್ತಿದ್ದಿಲ್ಲ, ಏನು ಮಾಡೋದು ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಇಟ್ಕೊಂಡು ಬಿಸಿ ಇದೆ ಇರು, ಆಮೇಲೆ ಕೊಡ್ತೀನಿ ಅದನ್ನು ಕೇಳಲಿಲ್ಲ. ಸೊ ನಾನು ಬಿಸಿನೇ ತಿಂತೀನಿ, ಚಿಕನ್ನು ಮಟನ್ನು ಪಾಯಸ ಹಾಲು ಎಲ್ಲ ಬಿಸಿನೇ ತಿನ್ನೋದು, ಸೊ ಬಿಸಿನೇ ಕೊಡು ಅಂತಂದ್ಲು. ಸೊ ಹಾಗಾಗಿ ಇರೋ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಅಂದ್ಕೊಂಡು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸು. ಯಾಕಂದರೆ ಮತ್ತೆ ಎಂಜಿಲ್ದೆಲ್ಲ ಬೀಳುತ್ತೆ ಅಂದ್ಕೊಂಡು ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಸೊ ಶುಕ್ರವಾರದ್ದು ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನಿಧಾನ ಕುಡಿಬೇಕು, ಬಿಸಿ ಐತೆ. ಸೊ ಫ್ರೆಂಡ್ಸ್ ಅವ್ರಿಗೆ ಪಾಯಸ ಎಲ್ಲ ಕೊಟ್ಬಿಟ್ಟು ಇಲ್ಲ ಗೋರಿಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ, ಬೆಳ್ಳುಳ್ಳಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರ್ಶಿಣದ ಪೌಡ್ರು, ಉಪ್ಪು ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವ್ರು ಆಟ ಆಡ್ತಾಯಿದ್ರು. ಸೊ ನಮ್ಮ ಮನೆಗೆ ಏನು ಮಾಡಲಿ ಅಡುಗೆ ಅಂದರೆ ನನಗೇನು ಗೊತ್ತು, ಏನಾದರೂ ಮಾಡು ಅಂತಂದರು. ಸೊ ಹಾಗಾಗಿ ಅವ್ರು ಆಟ ಆಡ್ತಾಯಿದ್ರಲ್ಲ ಅಂದ್ಕೊಂಡು ನಾನು ಬೆಂಡೆಕಾಯಿ ಇತ್ತು ಫ್ರೆಂಡ್ಸ್. ತುಂಬ ದಿನ ಫ್ರೈ ಮಾಡೋಣ ಅಂತ ಹಾಗೆ ಇಟ್ಟು ಅದೊಂದು ಸ್ವಲ್ಪ ಇದಾಗೋಗಿತ್ತು. ಹಾಗೆ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ತೀನಲ್ಲ ಆ ಥರ ಮಾಡಿಕೊಂಡು ಸೊ ಸಾಂಬಾರು ಬಂದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಅಕ್ಕಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರಬೇಕು, ಅದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಆಮೇಲೆ ಒಂದು ತಪ್ಪಲೆಯಲ್ಲಿ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿರೋದು ಹಾಕೋದು ಅಷ್ಟೇ. ನಮ್ಮ ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ಇದು ಮಜ್ಜಿಗೆ ಹುಳಿ. ಸೊ ಟ್ರೈ ಮಾಡೋಣ, ತಿಂತಾರೋ ಏನೋ ಅಂದ್ಕೊಂಡು ಮಾಡಿದೆ ನಾನು. ಸೊ ನಮ್ಮ ಚಿಕ್ಕ ಮರಿ ಮಾತ್ರ ತಿಂತು, ದೊಡ್ಡವನು ತಿಂದಿಲ್ಲ. ಅವನು ಗೊತ್ತಾಗೋಯ್ತು ಅಂತ ಅನಿಸುತ್ತೆ. ಸೊ ನಮ್ಮ ಚಿಕ್ಕ ಮರಿ ಮಾತ್ರ ಚೆನ್ನಾಗಿದೆ ಅಂತ ಅವಳು 2 ಸತಿ ಹಾಕಿಸ್ಕೊಂಡು ತಿಂದು. ಸೊ ನಮ್ಮ ದೊಡ್ಡ ಮರಿ ಬಂದುಬಿಟ್ಟು ಗೋರಿಕಾಯಿ ಪಲ್ಯ ಜೊತೆಗೆ ಅನ್ನ ತಿಂದೆ. ನಾವು ಅದು ತಿನ್ನೋದಿಲ್ಲ ಅಂದ್ಕೊಂಡೆ ನಾನು ಚಿತ್ರಾನ್ನ ಕೂಡ ಮಾಡಿ ಇಟ್ಟುಬಿಟ್ಟಿದ್ದೆ ಸೈಡಲ್ಲಿ. ಸೊ ಸದ್ಯ ಅದೇ ತಿನ್ಕೊಂಡ್ರು ಅಂದ್ಕೊಂಡು ಚಿತ್ರಾನ್ನ ಬೆಳಗ್ಗೆಗಾಯಿತು. ಸೊ ಆಮೇಲೆ ನಮ್ಮ ಮನೆಯವ್ರು ಹಣ್ಣುಗಳೆಲ್ಲ ತಂದಿರೋರು ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಚಿಕ್ಕ ಮರಿ ಮಜ್ಜಿಗೆ ಹುಳಿ ಹಾಕ್ಕೊಂಡೇ ತಿಂತಾಯಿದೆ. ನಮ್ಮ ಮನೆಯವರು ಮಜ್ಜಿಗೆ ಹುಳಿ, ಗೋರಿಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ ತಿಂತಾಯಿದ್ದಾರೆ. ಸೊ ನಮ್ಮ ದೊಡ್ಡ ಮರಿ ಬಂದುಬಿಟ್ಟು ಗೋರಿಕಾಯಿ ಪಲ್ಯ ಅನ್ನ ಜೊತೆ ತಿನ್ಕೊತಾ ಇದ್ದಾನೆ. ಸೊ ಇವ್ರಿಗೆಲ್ಲ ಊಟ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದೆಲ್ಲ ಆದಮೇಲೆ ನಾನು ಊಟ ಮಾಡ್ಕೊಳ್ಬೇಕು. ಸೊ ಹೆಂಗೈತೆ ಸೋಜು? ಚೆನ್ನಾಗೈತಾ? ಉಳ್ಳುಳ್ಳಿ ಆಗೈತಾ, ಸ್ವೀಟ್ ಆಗೈತಾ? ಒಂದು ಸ್ವಲ್ಪ ಹುಳಿ ಆಯ್ತಾ? ನನ್ನ ಮಾಮಂಗೆ ಇಷ್ಟ ಅಂತೆ.